ಹಲೋ ಫ್ರೆಂಡ್ಸ್, ನೀವು ತುಂಬ ದಿನದಿಂದ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಇಷ್ಟೊಂದು ಗಿಡಗಳಿದೆಯಲ್ಲ, ನೀವು ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ. ಅದಕ್ಕೆ ಇವತ್ತು ಆನ್ಸರ್ ಕೊಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದೊಳ್ಳೆ ಗಾರ್ಡನ್ ಮೇಂಟೈನ್ ಮಾಡೋದು ಈಸಿ ಕೆಲಸ ಏನಲ್ಲ, ತುಂಬ ಕಷ್ಟಪಡಬೇಕಾಗತ್ತೆ. ಡೈಲಿ ಕೆಲಸ ಇದ್ದೇ ಇರುತ್ತೆ, ತುಂಬ ಕೇರ್ ತಗೊಳ್ಳಬೇಕಾಗತ್ತೆ. ನಾವು ಮಕ್ಕಳನ್ನ ಹೇಗೆ ಪ್ರೀತಿ ಮಾಡ್ತೀವಿ ಅದೇ ಥರ ಗಿಡಗಳನ್ನೂ ಕೂಡ ಪ್ರೀತಿ ಮಾಡಲೇಬೇಕಾಗತ್ತೆ. ಯಾಕಂದರೆ ಗಿಡಗಳಿಗೆ ಕೂಡ ಜೀವ ಇರುತ್ತೆ. ನಾವು ಪ್ರೀತಿಯಿಂದ ನೋಡಿಕೊಂಡ್ರೆ ಮಾತ್ರ ಗಿಡಗಳು ಹೆಲ್ದಿಯಾಗಿ ಬರುತ್ತೆ. ನಾನು ಡೈಲಿ 2 ಗಂಟೆ ಅಷ್ಟು ಟೈಮ್ನ ಗಾರ್ಡನ್ಗೋಸ್ಕರ ಸ್ಪೆಂಡ್ ಮಾಡ್ತೀನಿ. ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ. ಬೆಳಗ್ಗೆ 11 ಅಥವಾ 11:30 ಒಳಗೆ ಮನೆ ಒಳಗಡೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಎಲ್ಲ ಗಿಡಗಳನ್ನೂ ಒಂದು ಕಡೆಯಿಂದ ಚೆಕ್ ಮಾಡ್ಕೊಂಬರ್ತೀನಿ. ಯಾವ್ಯಾವ ಗಿಡಗಳು ಹೇಗಿದೆ, ಯಾವ ಗಿಡದಲ್ಲಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತೀನಿ. ಅರಳೋಗಿರೋ ಹೂವನ್ನು ಕಟ್ ಮಾಡಿಬಿಟ್ಟು ತೆಗೆಯೋದು, ಎಲ್ಲೋ ಆಗಿರೋ ಎಲೆಗಳನ್ನ ಕಟ್ ಮಾಡಿಬಿಟ್ಟು ತೆಗೆಯೋದು. ಹಾಗೆ ಯಾವುದಾದ್ರೂ ಕಟ್ಟಿಂಗ್ಗಳನ್ನ ಹಾಕ್ತಾ ಇರ್ತೀನಿ. ಆ ಕಟ್ಟಿಂಗ್ಗಳಲ್ಲಿ ಹೊಸ ಚಿಗುರು ಏನಾದರೂ ಬಂದಿದೆಯಾ ಅಂತ ನೋಡ್ತಾ ಇರ್ತೀನಿ. ಯಾವ ಪಾಟಲ್ಲಾದರೂ ಮಣ್ಣು ಡ್ರೈ ಆಗಿದೆಯಾ ಅಂತ ನೋಡ್ಕೊಂಡಿರ್ತೀನಿ. ಆದರೆ ಮಧ್ಯಾಹ್ನ ಟೈಮಲ್ಲಿ ನೀರು ಹಾಕಬಾರ್ದು, ಹಾಗಾಗಿ ಮಧ್ಯಾಹ್ನ ನೀರು ಹಾಕೋಕೆ ಹೋಗಲ್ಲ. ಸಂಜೆ 5:30 ಮೇಲೆ ಬಿಸಿಲು ಶಾಖ ಕಡಿಮೆ ಆಗಿ ಸ್ವಲ್ಪ ತಂಪಾದ ಮೇಲೆ ಹಾಕಬೇಕು. ಗಿಡದ ಸುತ್ತ ಯಾವಾಗಲೂ ಕಳೆ ಬರ್ತಾ ಇರುತ್ತೆ. ಗಾರ್ಡನ್ನಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದೇ ಇದು. ನಿಮ್ಮ ಗಾರ್ಡನ್ ತುಂಬ ಚೆನ್ನಾಗಿ ಕಾಣಬೇಕು ಅಂದರೆ ಯಾವಾಗಲೂ ಈ ವೀಡ್ನ ಕ್ಲೀನ್ ಮಾಡ್ತಾ ಇರಬೇಕು. ಗಿಡಕ್ಕೆ ನಾವು ಏನು ಫರ್ಟಿಲೈಸರ್ ಕೊಡ್ತೀವಿ ಅಥವಾ ನೀರು ಕೊಡ್ತೀವಿ ಅದರಲ್ಲಿರೋ ನ್ಯೂಟ್ರಿಷನ್ ಎಲ್ಲ ಈ ಗಿಡಗಳೇ ತೊಗೊಂಡ್ಬಿಡುತ್ತೆ. ಗಿಡಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ನೆಲ್ಲ ಈ ಕಳೆನೇ ತೊಗೊಂಡ್ಬಿಡುತ್ತೆ, ಗಿಡನ ವೀಕ್ ಮಾಡುತ್ತೆ. ಹೂ ಬಿಡೋ ಅಂಥ ಕ್ಲೈಂಬಸ್ ಇರುತ್ತಲ್ಲ, ಮಾರ್ನಿಂಗ್ ಗ್ಲೋರಿ, ಸೈಪ್ರಸ್ ವೈನ್, ಇದೆಲ್ಲ ಹೂ ಬಿಟ್ಟಾಗ ತುಂಬ ಚೆನ್ನಾಗಿರುತ್ತೆ. ಆದರೆ ಹೂ ಬಿಟ್ಟು ಹೋದ್ಮೇಲೆ ಬಳ್ಳಿ ಒಣಗ್ತಾ ಬರುತ್ತೆ. ಆ ಸೀಡ್ಸ್ ಬೇಕಿದ್ದಾಗ ಕಲೆಕ್ಟ್ ಮಾಡ್ಕೊಳ್ತೀನಿ, ಅಥವಾ ಆ ಸೀಡ್ಸ್ನ ತೆಗೆದ್ಬಿಟ್ಟು ಈ ರೀತಿ ಪಕ್ಕದಲ್ಲೇ ಮಣ್ಣಲ್ಲಿ ಹಾಕಿರ್ತೀನಿ, ಅಲ್ಲಿಂದನೇ ಗಿಡ ಬರ್ತಾ ಇರುತ್ತೆ. ಒಂದು ಸೈಡಿಂದ ಗಿಡ ಒಣಗ್ತಾ ಇದ್ದರೆ ಇನ್ನಷ್ಟು ಅದರಲ್ಲಿ ಹೊಸ ಗಿಡಗಳು ಬರ್ತಾನೆ ಇರುತ್ತೆ, ಹೊಸದಾಗಿ ಹೂ ಬರ್ತಾನೆ ಇರುತ್ತೆ. ಆದರೆ ಒಣಗಿರೋ ಬಳ್ಳಿಗಳನ್ನ ಮಾತ್ರ ತೆಗೆದುಬಿಟ್ಟು ಕ್ಲೀನ್ ಮಾಡ್ತಾ ಇರಬೇಕು. ಒಣಗಿರೋ ಬಳ್ಳಿಗಳು ನೋಡೋಕ್ಕೂ ಚೆನ್ನಾಗಿ ಕಾಣಿಸಲ್ಲ. ಈ ಬಳ್ಳಿಗಳನ್ನ ತೆಗೆಯೋದ್ರಿಂದ ಪಕ್ಕದಲ್ಲಿರೋ ಬಳ್ಳಿಗಳಲ್ಲಿ ಹೂ ಜಾಸ್ತಿ ಬಿಡುತ್ತೆ. ಈ ಕೆಲಸನೆಲ್ಲ ನಾನು ಡೈಲಿ ಮಾಡೋಕ್ಕೋಗಲ್ಲ, ವಾರದಲ್ಲಿ 1 ದಿನ ಇಟ್ಕೊಳ್ತೀನಿ. ಯಾವತ್ತು ಟೈಮ್ ಇರುತ್ತೆ ನೋಡಿಕೊಂಡು ಈ ರೀತಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತೀನಿ. ಫರ್ಟಿಲೈಸರ್ನ ನಾನು ಯಾವಾಗಲೂ ಹಾಕೋಕ್ಕೋಗಲ್ಲ, ತಿಂಗಳಲ್ಲಿ 1 ಸಲ ಮಾತ್ರ ಹಾಕ್ತೀನಿ. ಸೆಗಣಿ ನೀರನ್ನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿರ್ತೀನಿ. 1:10 ರೇಷಿಯೋದಲ್ಲಿ ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. 1 ಮಗ್ಗಷ್ಟು ಸೆಗಣಿ ಇದ್ದರೆ ಅದಕ್ಕೆ 10 ಮಗ್ಗಷ್ಟು ನೀರು ಹಾಕ್ಕೊಂಡಿರ್ತೀನಿ. ತುಂಬ ಮಂದ ಇದ್ದರೆ ಗಿಡಗಳಿಗೆ ತುಂಬ ಹೀಟ್ ಆಗುತ್ತೆ, ಹಾಗಾಗಿ ತುಂಬ ತೆಳುವಾಗಿ ಹಾಕಬೇಕು. ನಾನು ಯಾವುದೇ ಫರ್ಟಿಲೈಸರ್ ಹಾಕಬೇಕಾದ್ರೂ ಅದನ್ನು ಲಿಕ್ವಿಡ್ ಮಾಡಿಬಿಟ್ಟೆ ಹಾಕ್ತೀನಿ. ಲಿಕ್ವಿಡ್ ಮಾಡಿ ಹಾಕಿದರೆ ಅದರಲ್ಲಿ ಬೇಗ ರಿಸಲ್ಟ್ ಸಿಗುತ್ತೆ, ಡೈರೆಕ್ಟಾಗಿ ಅದು ರೂಟ್ಸಿಗೆ ಹೋಗುತ್ತೆ. ಡ್ರೈ ಇರೋ ಅಂಥ ಗೊಬ್ಬರನ ನಾನು ಮಳೆಗಾಲದಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಡ್ರೈ ಇರೋ ಫರ್ಟಿಲೈಸರ್ ಏನಾಗುತ್ತೆ, ಒಂದೊಂದು ಸಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದರೂ ಕೂಡ ಗಿಡಗಳಿಗೆ ತುಂಬ ಹೀಟ್ ಆಗುತ್ತೆ, ಎಲೆಗಳೆಲ್ಲ ಬ್ರೌನ್ ಆಗುತ್ತೆ. ಎರೆಹುಳುವಿನ ಗೊಬ್ಬರ ಹಾಕೋದಿದ್ರು ಹಿಂದಿನ ದಿನ ಅದನ್ನು ನೀರಲ್ಲಿ ನೆನೆಸಿಟ್ಟಿರ್ತೀನಿ. ನೆಕ್ಸ್ಟ್ ಡೇ ಅದನ್ನು ತೆಳ್ಳಗೆ ಮಾಡಿಬಿಟ್ಟು ಹಾಕ್ತೀನಿ. ನೆಲದ ಮೇಲಿರೋ ಅಂಥ ದಾಸವಾಳ ಮತ್ತು ರೋಸ್ ಈ ಗಿಡಗಳಿಗೆಲ್ಲ ಇದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಂಡಿರ್ತೀನಿ. ಮನೆ ಎಂಟ್ರೆನ್ಸಲ್ಲಿ ಚಿಕ್ಕ ಪಾಟ್ಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ. ಎಲ್ಲ ಗಿಡಗಳು ನೆರಳಲ್ಲೇ ಬೆಳೆಯುವಂಥ ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಈ ಪಾಟ್ಗಳನ್ನೆಲ್ಲ ತಿಂಗಳಲ್ಲಿ 1 ಸಲ ಹೊರಗಡೆ ತೆಗೆದಿಟ್ಕೊಂಡು ಆ ಗಿಡದಲ್ಲಿ ಎಲ್ಲೋ ಆಗಿರೋ ಲೀವ್ಸು, ಒಣಗಿರೋ ಅಂಥ ಎಲೆಗಳನ್ನ ಕಟ್ ಮಾಡಿಬಿಟ್ಟು ತೆಗೆದು ಅದಕ್ಕೆ ಫರ್ಟಿಲೈಸರ್ ಹಾಕಿಬಿಟ್ಟು ಪುನಃ ಅದೇ ರೀತಿ ಜೋಡಿಸ್ತೀನಿ.
ಫರ್ಟಿಲೈಸರ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ಟು ಆಮೇಲೆ ಅದನ್ನು ಸ್ಟ್ಯಾಂಡಿಗೆ ಜೋಡಿಸ್ಕೊಳ್ತೀನಿ. ಇದನ್ನು ನಾನು ತಿಂಗಳಲ್ಲಿ ಒಂದು ಸಲ ಮಾತ್ರ ಮಾಡ್ತೀನಿ. ಶೇಡಲ್ಲಿ ಬೆಳೆಯುವಂಥ ಪ್ಲ್ಯಾಂಟ್ಸ್ನ ಮಾತ್ರ ಇಟ್ಕೊಂಡಿರೋದ್ರಿಂದ ಇದಕ್ಕೆ ಜಾಸ್ತಿ ಮೇಂಟೆನೆನ್ಸ್ ಏನಿರಲ್ಲ. ಹಾಗಾಗಿ ನಾನು ತಿಂಗಳಲ್ಲಿ ಒಂದಿನ ಮಾತ್ರ ಈ ಕೆಲಸನೆಲ್ಲ ಮಾಡ್ಕೊಳ್ತೀನಿ. ವರ್ಟಿಕಲ್ ಗಾರ್ಡನಲ್ಲಿರೋ ಪಾಟ್ಗಳನ್ನೂ ಅಷ್ಟೇ ಸ್ಟ್ಯಾಂಡಲ್ಲಿರೋದ್ರಿಂದ ಅದನ್ನು ಯಾವಾಗಲೂ ತೆಗಿಯೋಕ್ಕಾಗಲ್ಲ. ತಿಂಗಳಲ್ಲಿ ಒಂದಿನ ಮಾತ್ರ ಅದನ್ನು ತೆಗೆದ್ಬಿಟ್ಟು ಕೆಳಗಡೆ ಇಟ್ಕೊಂಡು ಆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಣ್ಣನ್ನು ಲೂಸ್ ಮಾಡಿ ಫರ್ಟಿಲೈಸರ್ ಕೊಡೋದಿದ್ರೆ ಕೊಟ್ಬಿಟ್ಟು ಪುನಃ ಆ ಸ್ಟ್ಯಾಂಡಿಗೆ ಜೋಡಿಸ್ತೀನಿ. ಇದನ್ನು ಕೂಡ ತಿಂಗಳಲ್ಲಿ ಒಂದು ಸಲ ಮಾತ್ರ ಮಾಡ್ತೀನಿ. ಗಿಡಗಳಿಗೆ ನೀರು ಹಾಕಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು. ಮೊದಲು ನಾನು ನೀರಿನ ಬಗ್ಗೆ ಇಷ್ಟೊಂದು ತಿಳ್ಕೊಂಡಿರಲಿಲ್ಲ. ನಾನೇನು ಮಾಡ್ತಾಯಿದ್ದೆ, ಗಿಡಕ್ಕೆ ಬೇಕಿದೆಯೋ ಇಲ್ವೋ ಡೈಲಿ ಎಲ್ಲ ಗಿಡಕ್ಕೂ ಒಂದೇ ರೀತಿ ನೀರು ಕೊಡ್ತಾಯಿದ್ದೆ. ಆವಾಗ ಗಿಡಕ್ಕೆ ಮಾಯ್ಶ್ಚರ್ ಜಾಸ್ತಿಯಾಗಿ ಫಂಗಸ್ ಆಗಿ ಹೀಗೆ ಎಷ್ಟೊಂದು ಗಿಡಗಳು ಸತ್ತೋಯ್ತು. ಆಮೇಲೆ ಗೊತ್ತಾಯಿತು ಎಲ್ಲ ಗಿಡಗಳಿಗೂ ನೀರಿನ ಅವಶ್ಯಕತೆ ಬೇರೆ ಬೇರೆ ರೀತಿ ಇರುತ್ತೆ ಅಂತ. ನೀರು ಸ್ವಲ್ಪ ಜಾಸ್ತಿ ಆದರೂ ಕೂಡ ಗಿಡಗಳು ಸತ್ತೋಗುತ್ತೆ ಅನ್ನೋದು ಆಮೇಲೆ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಗೊತ್ತಾಯಿತು. ಇವಾಗ ಏನು ಮಾಡ್ತೀನಿ, ನಾನು ಡೈಲಿ ನೀರು ಹಾಕೋವಂಥ ಗಿಡಗಳನ್ನೇ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ವಾರದಲ್ಲಿ ಒಂದಿನ ಅಥವಾ 2 ದಿನ ಮಾತ್ರ ನೀರು ಹಾಕೋವಂಥ ಗಿಡಗಳನ್ನ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಸಕ್ಯುಲೆಂಟ್ಸ್ನೇ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ನರ್ಸರಿಯಲ್ಲಿ ಈ ಸಕ್ಯುಲೆಂಟ್ಸ್ಗೆಲ್ಲ 15 ಡೇಸಿಗೆ ಒಂದು ಸಲ ನೀರು ಹಾಕ್ತಾರಂತೆ. ಈ ಸಕ್ಯುಲೆಂಟ್ಸ್ಗಳಿಗೆಲ್ಲ ವಾರದಲ್ಲಿ ಒಂದು ಸಲ ಮಾತ್ರ ನೀರು ಹಾಕ್ತೀನಿ. ನೆಲದ ಮೇಲಿರೋ ದಾಸವಾಳಗಳಿಗೆ ಡೈಲಿ ನೀರು ಹಾಕೋಕ್ಕಾಗಲ್ಲ, ತುಂಬ ನೀರು ಬೇಕಾಗುತ್ತೆ, ತುಂಬ ಟೈಮು ಬೇಕಾಗುತ್ತೆ. ಅದಕ್ಕೆ ನಾನೇನು ಮಾಡ್ಕೊಳ್ತೀನಿ, ವಾರದಲ್ಲಿ 3 ದಿನ ಮಾತ್ರ ದಾಸವಾಳಗಳಿಗೆಲ್ಲ ನೀರು ಹಾಕ್ಕೊಳ್ತೀನಿ. ನೀರಿನ ಕನ್ಸಿಸ್ಟೆನ್ಸಿ ಒಂದೇ ರೀತಿ ಇರಬೇಕು. ಒಂದು ವಾರ ಡೈಲಿ ನೀರು ಕೊಡೋದು, ಒಂದು ವಾರ ನೀರೇ ಕೊಡದೇ ಇರೋದು, ಈ ರೀತಿ ಮಾಡಿದರೂ ಕೂಡ ಗಿಡಗಳಿಗೆ ಅಡ್ಜಸ್ಟ್ ಆಗಲ್ಲ. ಒಂದೇ ರೀತಿ ಟೈಮ್ ಟೇಬಲ್ನ ಫಿಕ್ಸ್ ಮಾಡಿದಾಗೆ ವಾರದಲ್ಲಿ 3 ದಿನ ಮಾತ್ರ ನೀರು ಕೊಟ್ಟರೆ ಅದೇ ಟೈಮ್ಗೆ ಅದು ಅಡ್ಜಸ್ಟ್ ಆಗಿರುತ್ತೆ. ನೀವು ನಿಮ್ಮ ಗಿಡಕ್ಕೆ ಯಾವ ರೀತಿ ಅಭ್ಯಾಸ ಮಾಡಿದ್ದೀರಾ ಅದೇ ಟೈಮ್ಗೆ ಅದು ಅಡ್ಜಸ್ಟ್ ಆಗಿರುತ್ತೆ. ನೀವು ಡೈಲಿ ನೀರು ಕೊಡ್ತಾ ಇದ್ದರೆ ಆ ಟೈಮ್ಗೆ ಅದು ಅಡ್ಜಸ್ಟ್ ಆಗಿರುತ್ತೆ. ಗಿಡದ ವಿಷಯದಲ್ಲಿ ಇಂಪ್ರಾಪರ್ ವಾಟ್ರಿಂಗ್ ಮಾಡಲೇಬಾರ್ದು. ನೆನಪಿದ್ದಾಗ ಡೈಲಿ ನೀರು ಕೊಡೋದು, ನೆನಪಿಲ್ಲದೆ ಇದ್ದಾಗ ವಾರದಲ್ಲಿ 1 ದಿನ ಕೊಡೋದು, ಈ ರೀತಿ ಮಾಡಿದರೆ ಗಿಡಗಳು ಚೆನ್ನಾಗಿ ಬೆಳೆಯಲ್ಲ. ಈ ನೀರಿನ ವಿಷಯನ ತುಂಬ ಅಬ್ಸರ್ವ್ ಮಾಡಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಗಿಡಗಳು ಹೆಲ್ದಿಯಾಗಿರೋದಕ್ಕೆ ಪ್ರೂನಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಟೈಮಿಗೆ ಸರಿಯಾಗಿ ಫರ್ಟಿಲೈಸರ್ ಕೊಟ್ಟ ತಕ್ಷಣ ಗಿಡಗಳು ಚೆನ್ನಾಗಿ ಬರಲ್ಲ. ಯಾವುದೇ ಗಿಡ ಆಗಲಿ ಟೈಮ್ಗೆ ಕರೆಕ್ಟಾಗಿ ಪ್ರೂನಿಂಗ್ ಮಾಡ್ತಾ ಇದ್ದರೆ ಗಿಡಗಳು ತುಂಬ ಹೆಲ್ದಿಯಾಗಿ ಬೆಳೆಯುತ್ತೆ. ಗಿಡನ ತುಂಬ ಅಡ್ಡ ಉದ್ದ ಬೆಳೆಯೋಕ್ಕೆ ಬಿಡಬಾರ್ದು. ತುಂಬ ಉದ್ದ ಬೆಳೆದಿರೋ ಅಂಥ ಕಡ್ಡಿಗಳನ್ನ ಯಾವಾಗಲೂ ಕಟ್ ಮಾಡ್ತಾ ಇರ್ತೀನಿ. ಸೈಡಿಂದ ಎಕ್ಸ್ಟ್ರಾ ಬ್ರಾಂಚಸ್ ಬೆಳೀತಾ ಇರುತ್ತೆ, ಕೆಲವು ತುಂಬ ಉದ್ದ ಮೇಲಕ್ಕೆ ಹೋಗ್ತಾ ಇರುತ್ತೆ. ಅಂಥ ಕಡ್ಡಿಗಳನ್ನೆಲ್ಲ ನೋಡಿಬಿಟ್ಟು ಕಟ್ ಮಾಡ್ತಾ ಇರ್ತೀನಿ. ಪ್ರೂನಿಂಗ್ ಎಲ್ಲ ಗಿಡಗಳಿಗೂ ಅವಶ್ಯಕತೆ ಇರಲ್ಲ. ತುಂಬ ಚಿಕ್ಕ ಗಿಡಗಳಿಗೆ ಮಾಡಬಾರ್ದು. ಪಾಟಲ್ಲಿ ಗಿಡಗಳು ತುಂಬ ದೊಡ್ಡದಾಗಿ ಬೆಳೀತಾ ಇದ್ರೆ ಮಾತ್ರ ನೀವು ಪ್ರೂನಿಂಗ್ ಮಾಡ್ಕೋಬೇಕು. ಪ್ರೂನಿಂಗ್ ಮಾಡೋದ್ರಿಂದ ಗಿಡಗಳು ತುಂಬ ಹೆಲ್ದಿಯಾಗಿ ಬರುತ್ತೆ, ಎಕ್ಸ್ಟ್ರಾ ಬ್ರಾಂಚಸ್ ಬರ್ತಾ ಇರುತ್ತೆ, ಹೂವನ್ನು ಜಾಸ್ತಿ ಬಿಡ್ತಾ ಇರುತ್ತೆ. ಈ ಪ್ರೂನಿಂಗ್ ಕೆಲಸನ ವಾರದಲ್ಲಿ 1 ದಿನ ಅಥವಾ 2 ದಿನ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಒಣಗಿರೋ ಕಡ್ಡಿಗಳು ಇದ್ದೇ ಇರುತ್ತೆ. ಹಾಗಾಗಿ ನಾನು ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥ ಕೆಲವು ಟೂಲ್ಸ್ನ ಗಾರ್ಡನಲ್ಲೇ ಇಟ್ಕೊಂಡಿರ್ತೀನಿ. ಇದನ್ನ ಮಣ್ಣನ್ನು ತೆಗೆಯೋದಕ್ಕೆ ಮತ್ತು ಹಾಕೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಸೀಸರ್ 2 ಥರ ಇಟ್ಕೊಂಡಿದ್ದೀನಿ. ಒಂದು ಸಾಫ್ಟ್ ಪ್ರೂನಿಂಗಿಗೆ, ಇನ್ನೊಂದು ಹಾರ್ಡ್ ಪ್ರೂನಿಂಗಿಗೆ. ಒಂದರಲ್ಲಿ ಚಿಕ್ಕ ಕಡ್ಡಿಗಳು ಮಾತ್ರ ಕಟ್ ಆಗುತ್ತೆ, ಇನ್ನೊಂದರಲ್ಲಿ ದೊಡ್ಡ ಕಡ್ಡಿಗಳನ್ನ ಕಟ್ ಮಾಡ್ತೀನಿ. ಇದನ್ನ ಮಣ್ಣನ್ನು ಕುಗ್ಗಿ ಲೂಸ್ ಮಾಡೋದಕ್ಕೆ ಇಟ್ಕೊಳ್ತೀನಿ. ಬೇರೆ ಗಾರ್ಡನ್ ಟೂಲ್ಸ್ನೆಲ್ಲ ಒಳಗಡೆ ತೆಗೆದಿಟ್ಟಿರ್ತೀನಿ, ಬೇಕಾದಾಗ ಮಾತ್ರ ಅದನ್ನು ತಗೊಳ್ತೀನಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಗ್ಲೌಸ್ನ ತುಂಬ ಕಡಿಮೆ ವಿಡಿಯೋಸಲ್ಲಿ ಯೂಸ್ ಮಾಡಿದ್ದೀನಿ. ನನಗೆ ಮಣ್ಣನ್ನು ಬರೀ ಕೈಯಲ್ಲಿ ಮುಟ್ಟೋದೇ ಇಷ್ಟ ಆಗುತ್ತೆ. ಆದರೆ ಕೆಲವು ಗಿಡಗಳಿಗೆ, ಕ್ಯಾಕ್ಟಸ್ ಆಗಿರ್ಬೋದು, ರೋಸ್ ಮತ್ತು ಬೋಗನ್ವಿಲಿಯಾ, ಈ ರೀತಿ ಮುಳ್ಳಿರೋ ಅಂಥ ಪ್ಲಾಂಟ್ಸ್ಗೆ ನಾವು ಗ್ಲೌಸ್ ಯೂಸ್ ಮಾಡಲೇಬೇಕಾಗತ್ತೆ. ಅದರಲ್ಲೂ ರೋಸ್ ಮತ್ತು ಬೋಗನ್ವಿಲಿಯಾನ ಪ್ರೂನಿಂಗ್ ಮಾಡಬೇಕಾದ್ರೆ ಈ ಗ್ಲೌಸ್ ಅಂತೂ ತುಂಬ ಹೆಲ್ಪ್ ಆಗುತ್ತೆ.
ಯಾವ ಪಾಟ್ಗಳಲ್ಲಿ ಮಣ್ಣು ಗಟ್ಟಿಯಾಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಾನೆ ಇರ್ತೀನಿ. ವಾರದಲ್ಲಿ ಒಂದು ಸಲನಾದರೂ ಮಣ್ಣನ್ನು ಕುಬಕ್ಬಿಟ್ಟು ಲೂಸ್ ಮಾಡ್ತಾ ಇರ್ತೀನಿ. ನನಗೆ ಪಾಟಲ್ಲಿ ಮಣ್ಣು ಯಾವಾಗಲೂ ಈ ರೀತಿ ಸಾಫ್ಟ್ ಆಗಿರಬೇಕು, ತುಂಬ ಗಟ್ಟಿ ಆಗೋಕ್ಕೆ ಬಿಡಲ್ಲ. ಆದರೆ ಮೇಲ್ಗಡೆ ಮಣ್ಣನ್ನು ಮಾತ್ರ ಲೂಸ್ ಮಾಡ್ತೀನಿ. ಮಣ್ಣನ್ನು ಲೂಸ್ ಮಾಡಬೇಕಾದ್ರೆ ತುಂಬ ಆಳದವರೆಗೆ ಮಾಡಬಾರ್ದು, ರೂಟ್ಸಿಗೆ ಎಫೆಕ್ಟ್ ಆಗಬಾರ್ದು. ಪಾಟಲ್ಲಿ ಬೆಳೆಯೋ ಗಿಡಗಳದ್ದು ಎಲ್ಲ ಕೆಲಸಗಳನ್ನು ಹೆಚ್ಚಾಗಿ ನಾನೇ ಮಾಡ್ತೀನಿ. ತುಂಬ ದೊಡ್ಡ ಪಾಟ್ಗಳದ್ದು ರೀಪಾಟ್ ಮಾಡೋಕ್ಕಿದ್ದಾಗ ಮಾತ್ರ ಕೆಲಸದವ್ರದ್ದು ಹೆಲ್ಪ್ ತಗೊಳ್ತೀನಿ. ನೆಲದ ಮೇಲಿರೋ ಗಿಡಗಳನ್ನ ಗುದ್ಲಿಯಿಂದ ತೆಗಿಬೇಕಾಗತ್ತೆ, ಆವಾಗ ನಾನು ಕೆಲಸದವ್ರದ್ದು ಹೆಲ್ಪ್ ತಗೊಳ್ತೀನಿ. ಹಾಗೆ ನೆಲದ ಮೇಲೆ ಬೆಳೆದಿರೋ ದೊಡ್ಡ ದಾಸವಾಳ ಗಿಡಗಳದ್ದು ಕಟ್ಟಿಂಗ್ ಕೂಡ ಕಷ್ಟ ಆಗುತ್ತೆ, ಆವಾಗಲೂ ಕೂಡ ಕೆಲಸದವ್ರದ್ದು ಹೆಲ್ಪ್ ತಗೊಳ್ತೀನಿ. ಸೊ ಇದಿಷ್ಟು ನನ್ನ ಗಾರ್ಡನಲ್ಲಿ ಮಾಡೋ ಅಂಥ ಕೆಲಸಗಳು. ಬಿಗಿನರ್ಸ್ ಆಗಿದ್ರೆ ಇಷ್ಟೊಂದು ಕೆಲಸ ಇರುತ್ತೆ ಅಂತ ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ. ಸ್ಟಾರ್ಟಿಂಗಲ್ಲಿ ಹಾಗೆ ಅನ್ಸುತ್ತೆ ಅಷ್ಟೇ, ಆಮೇಲೆ ಹೋಗ್ತಾ ಹೋಗ್ತಾ ನಿಮಗೇನೆ ಈಸಿ ಆಗೋಕ್ಕೆ ಶುರುವಾಗುತ್ತೆ, ತುಂಬ ಇಷ್ಟನೂ ಆಗೋಕ್ಕೆ ಶುರುವಾಗುತ್ತೆ. ಬಿಗಿನರ್ಸ್ ಆಗಿದ್ದರೆ ಸ್ಟಾರ್ಟಿಂಗಲ್ಲಿ ನೀವು ನರ್ಸರಿಯಿಂದ ತಂದಿರೋ ಗಿಡಗಳೆಲ್ಲ ಚೆನ್ನಾಗಿ ಬರಲ್ಲ, ಕೆಲವು ಗಿಡಗಳು ಸತ್ತೋಗ್ಬೋದು. ಇದರಿಂದ ತುಂಬ ಡಿಸಪಾಯಿಂಟ್ ಕೂಡ ಆಗುತ್ತೆ. ಆದರೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಗಿಡಗಳನ್ನ ನಾವು ಮಕ್ಕಳನ್ನ ಹೇಗೆ ಅಬ್ಸರ್ವ್ ಮಾಡ್ತೀವಿ ಅದೇ ಥರ ಸ್ಟೆಪ್ ಬೈ ಸ್ಟೆಪ್ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ ಗಿಡಕ್ಕೆ ಯಾವ್ದು ಅಡ್ಜಸ್ಟ್ ಆಗುತ್ತೆ, ಯಾವ್ದು ಆಗಲ್ಲ, ಯಾವ ಗಿಡಕ್ಕೆ ಏನು ಕಡಿಮೆ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.